Hi all, welcome back to my channel Shubhodaya. Good morning all. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಮಾವಿನ ಹಣ್ಣಿನ ಸಾಸಿವೆಯನ್ನು ಮಾಡ್ತಾ ಇದ್ದೀನಿ. ವೈಲ್ಡ್ ಮ್ಯಾಂಗೋಸಿಂದ ಸಾಸಿವೆಯನ್ನು ತೋರಿಸ್ತಾ ಇದ್ದೀನಿ. ಅದರ ಜೊತೆ ಒಂದು ಸಿಂಪಲ್ ಆಗಿ ಏನು ಮಸಾಲೆ ಪುಡಿಗಳನ್ನೆಲ್ಲ ಬಳಸದೆ ಮಾಡುವಂಥ ಒಂದು ಸಾರಿನ ರೆಸಿಪಿ ಜೊತೆ ಬಂದಿದ್ದೇನೆ. ಸಿಂಪಲ್ ಆದ 2 ರೆಸಿಪಿ, ಆದರೆ ಟೇಸ್ಟ್ ಮಾತ್ರ ಸೂಪರ್. ವ್ಲಾಗನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನಿಮಗೆ ಫಸ್ಟಾಗಿ ನೋಟಿಫಿಕೇಷನ್ ಬರುತ್ತೆ. ಹಾಗಾದರೆ ಬನ್ನಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇದೆಲ್ಲ ನನ್ನ ಮದುವೆಗಿಂತ ಮುಂಚೆ ಮಾಡಿರುವಂತಹ ಪೇಂಟಿಂಗ್ಸ್ಗಳು. ಅದನ್ನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ನನ್ನ ಇನ್ನೊಂದು ಚಾನೆಲ್ ಕೂಡ ಇದೆ, ಆರ್ಟಿಸ್ಟಿಕ್ ಟ್ರೇಲ್ಸ್ ಬೈ ಸಂಧ್ಯಾ. ಅದನ್ನು ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಮ್ಯಾಂಗೋಸ್ ತೆಗೆದುಕೊಂಡಿದ್ದೇನೆ. ವೈಲ್ಡ್ ಮ್ಯಾಂಗೋಸ್ ಅಂತಾರೆ ಇದಕ್ಕೆ, ಅಥವಾ ಶುಗರ್ ಬೇಬಿ, ಸಕ್ಕರೆ ಗುತ್ತಿ ಮಾವಿನ ಹಣ್ಣು ಅಥವಾ ಗೋಯಿಂಟ್ ಮಾವಿನ ಹಣ್ಣು ಅಂತೆಲ್ಲ ಹೇಳ್ತಾರೆ. ಬೇರೆ ಮಾವಿನ ಹಣ್ಣು ಹಾಕಿ ಚೆನ್ನಾಗಿ ಈ ರೀತಿ ಸೇಮ್ ಪ್ರೊಸೀಜರಲ್ಲಿ ಮಾಡ್ಕೋಬೋದು, ಅಥವಾ ಇದ್ರ ಜೊತೆ ಬೇರೆ ಫ್ರೂಟ್ಸ್ ಹಾಕಿ ಕೂಡ ನಾವು ಮಾಡೋಕ್ಕಾಗುತ್ತೆ. ಮದುವೆ ಮನೆಗಳಲ್ಲೆಲ್ಲ ಬೇರೆ ಫ್ರೂಟ್ಸು, ಪೈನಾಪಲ್ಲು, ಗ್ರೇಪ್ಸು, ಇದೆಲ್ಲ ಬನಾನಾ ಇವೆಲ್ಲ ಹಾಕಿ ಮಾಡ್ತಾರೆ. ಆದರೆ ಈ ಸೀಸನ್ ಇರೋದ್ರಿಂದ ನಾನು ಬರೀ ಮ್ಯಾಂಗೋ ಹಾಕಿ ಇಲ್ಲಿ ಮಾಡ್ತಾಯಿದ್ದೀನಿ. ಚೆನ್ನಾಗಿ ವಾಶ್ ಮಾಡ್ಕೋತಾ ಇದ್ದೀನಿ. ಮ್ಯಾಂಗೋಸನ್ನು ಚೆನ್ನಾಗಿ ವಾಶ್ ಮಾಡಿದ ಮೇಲೆ ಅದರ ಸಿಪ್ಪೆನ ಇವಾಗ ಬಿಡಿಸ್ಬೇಕು. ಇದು ಇವಾಗ ತೊಳೆದಾದ ತಕ್ಷಣ ಇದನ್ನು ಚೆನ್ನಾಗಿ ಇದರ ಸಿಪ್ಪೆಯನ್ನು ನಾವು ಒಂದೊಂದೇ ತೆಗೆದುಕೋಬೇಕು. ಇದರಲ್ಲಿ ಹುಳ ಎಲ್ಲ ಬರುತ್ತೆ, ಚೆನ್ನಾಗಿ ಚೆಕ್ ಮಾಡಿ ನಾವು ಇದನ್ನು ಬಿಡಿಸ್ಕೋಬೇಕಾಗತ್ತೆ. ಈಗ ಸೀಸನ್ ಇರೋದ್ರಿಂದ ಖಂಡಿತ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಇದರ ಇನ್ನೊಂದು ರೆಸಿಪಿ ಪಲ್ಯವನ್ನು ಕೂಡ ಮಾಡ್ತಾರೆ. ನಾನು ಇದನ್ನು ನನ್ನ ಚಾನಲಲ್ಲಿ ಪಲ್ಯವನ್ನು ಹಾಕಿದ್ದೇನೆ, ಖಂಡಿತ ಚೆಕ್ಔಟ್ ಮಾಡ್ಬೋದು. ಇವಾಗ ನಾನು ಇದನ್ನು ಚೆನ್ನಾಗಿ ಸಿಪ್ಪೆಯನ್ನು ಬಿಡಿಸ್ಕೊತಾ ಇದ್ದೀನಿ. ಸಿಪ್ಪೆ ಎಲ್ಲ ಸುಲಿದು ಹಾಕಿದೆ. ತುಂಬ ಸ್ವೀಟ್ ಇದೆ ಮಾವಿನ ಹಣ್ಣು. ಈ ಸಿಪ್ಪೆಯನ್ನು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಈ ಬೌಲಿಗೆ ನಾನು ನೀರು ಹಾಕ್ಕೊಂಡು ಇದರ ಜ್ಯೂಸನ್ನು ತೆಗಿತಾ ಇದ್ದೀನಿ. ನೋಡಿ, ಈ ರೀತಿ ಕಿವುಚಬೇಕು, ಎಷ್ಟು ಚೆನ್ನಾಗಿ ಜ್ಯೂಸ್ ಬರುತ್ತೆ. ಈ ಜ್ಯೂಸನ್ನು ಚೆನ್ನಾಗಿ ಕುಯ್ಚಿ ತೆಗಿಬೇಕು. 1-2 ಬಾರಿ ನೀರನ್ನು ಹಾಕಿ ನಾನು ಜ್ಯೂಸನ್ನು ತೆಗೆದಿದ್ದೇನೆ. ಈ ಜ್ಯೂಸನ್ನೆಲ್ಲ ತೆಗೆದು ನಾನು ಇದಕ್ಕೆ ಮಾವಿನ ಹಣ್ಣಿಗೆ ಹಾಕ್ಕೋತಾ ಇದ್ದೀನಿ. ಇವಾಗ ನೀವು ಯಾವ ಥರ ವೈಲ್ಡ್ ಮ್ಯಾಂಗೋಸನ್ನು ಉಪಯೋಗಿಸ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಮ್ಮೆ ಇನ್ನೊಂದು ಸಾರಿ ನಾನು ನೀರು ಹಾಕಿ ಮತ್ತೊಮ್ಮೆ ಸ್ವಲ್ಪ ಲೈಟಾಗಿ ಜ್ಯೂಸ್ ತೆಗಿತಾ ಇದ್ದೀನಿ. ಇದರಲ್ಲಿ ಇಷ್ಟೇ ಬರೋದು. 2 ಸಾರಿ ಮಾಡಿಟ್ಕೊಂಡಿದ್ದೀನಿ. ಈ ಜ್ಯೂಸಿಂದ ನಾವು ಮಸಾಲೆಯನ್ನು ರುಬ್ಲಿಕ್ಕಿದ್ದೇವೆ. ಇಲ್ಲಿ ನಾನು 1 ಹಿಡಿಯಷ್ಟು ಬೆಲ್ಲದ ಪುಡಿಯನ್ನು ಗುದ್ದಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಚೆನ್ನಾಗಿ ಕರಗಬೇಕು. ಇಲ್ಲಿ ಸ್ವೀಟ್ ಇರೋದ್ರಿಂದ ಇಷ್ಟೇ ಬೆಲ್ಲವನ್ನು ಹಾಕ್ಕೊಡ್ತಾ ಇದ್ದೀನಿ. ಸ್ವಲ್ಪ ಹುಳಿ ಮಾವಿನ ಹಣ್ಣು ಇದ್ದರೆ ಸ್ವಲ್ಪ ಜಾಸ್ತಿ ಬೆಲ್ಲ ಇದಕ್ಕೆ ಹಾಕ್ಕೋಬೇಕಾಗುತ್ತೆ. ಇಲ್ಲಿ 1 ಹಿಡಿಯಷ್ಟು ಉಂಡೆ ಬೆಲ್ಲವನ್ನು ಗುದ್ದಿಬಿಟ್ಟು ಹಾಕ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಸ್ವಲ್ಪ ಕರಗಲಿಕ್ಕೆ ಒಂದು 15-20 ನಿಮಿಷ ಹಾಗೆ ಬಿಡಬೇಕು. ಈಗ ಒಂದು ಮಸಾಲೆನ ರೆಡಿ ಮಾಡಬೇಕು. ಇಲ್ಲಿ ನಾನು ತೆಂಗಿನ ಎಣ್ಣೆಯಲ್ಲಿ 3-4-5 ಮೆಣಸಿನಕಾಯಿಯನ್ನು ಹಾಕ್ಕೊಂಡಿದ್ದೇನೆ. ಹಸಿ ಮೆಣಸಿನಕಾಯಿಯನ್ನು ಇಲ್ಲಿ ಹಾಕ್ಕೊಂಡಿರೋದು. ಕೆಂಪು ಮೆಣಸಿನಕಾಯಿ ಕೂಡ ಹಾಕಿ ನಾವು ಬಳಸ್ಬೋದು. ಬ್ಯಾಡಗಿ ಮೆಣಸಿನಕಾಯಿ ಕೂಡ ಇದಕ್ಕೆ ಬಳಸ್ಬೋದು. ಇದನ್ನು ಚೆನ್ನಾಗಿ ನಾವು ಹುರ್ಕೋಬೇಕು. ಇದು ಇವಾಗ ಹುರಿದಿದ್ದಾಗಿದೆ. ಏನೆಲ್ಲ ಸಾಮಗ್ರಿ ಬೇಕು ಅಂತ ತೋರಿಸ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರಲ್ಲಿ ನಾನು ಕಾಯಿ ತುರಿ ಅಂತ ಹಾಕ್ತಾಯಿದ್ದೀನಿ. ಕಾಯಿ ತುರಿ 3/4 ಕಾಯಿಯನ್ನು ತುರಿದಿಟ್ಕೊಂಡಿದ್ದೀನಿ. ಅದ್ರ ಜೊತೆ ನಾನು 4-5 ಹುರಿದಿರೋ ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಇವೆಲ್ಲವನ್ನು ಹಾಕಿ ಚೆನ್ನಾಗಿ ನಾನು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ತಾಯಿದ್ದೀನಿ. ಇವಾಗ
ಇವಾಗ ಇವೆಲ್ಲವನ್ನು ಹಾಕಿ ಇದಕ್ಕೆ ನೀರು ಎಕ್ಸ್ಟ್ರಾ ಹಾಕ್ಕೋತಾ ಇಲ್ಲ. ಈ ಜ್ಯೂಸ್ ಏನು ನಾವು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಬೇಕು ಮತ್ತು ಈ ನೀರನ್ನು, ಮಾವಿನ ಹಣ್ಣಿನ ನೀರನ್ನು ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ರುಬ್ಬಬೇಕು. ಇವೆಲ್ಲ ಅಡುಗೆ ಮಾಡ್ತಾ ಇರೋದು ನಮ್ಮಮ್ಮ ತುಂಬ ಸೂಪರಾಗಿ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಇದು ನಮ್ಮಮ್ಮನ ಕಿಚನ್ನು. ಇಲ್ಲಿಂದ ನಾನು ಶೂಟ್ ಮಾಡ್ತಾ ಇರೋದು. ಇವಾಗ ನಾನು ರುಬ್ಬಿಟ್ಟ ಮಸಾಲೆಗೆ 1 ಸ್ಪೂನ್ ಹಸಿ ಸಾಸಿವೆಯನ್ನು ಹಾಕೋತಾ ಇದ್ದೀವಿ. ಹಸಿ ಸಾಸಿವೆನ ತಗೋಬೇಕು, ಹುರಿದಿರೋದು ಅವಶ್ಯಕತೆ ಇಲ್ಲ. ಅದನ್ನು ಇವಾಗ ಚೆನ್ನಾಗಿ ಅದೇ ಜ್ಯೂಸಲ್ಲಿ ಹಾಕಿ ಸ್ವಲ್ಪ ರುಬ್ತಾ ಇದ್ದೇವೆ. ಇದನ್ನು ತುಂಬ ಇವಾಗ ಸಾಸಿವೆ ಹಾಕಿದ ಮೇಲೆ ಫೈನ್ ಪೇಸ್ಟ್ ಮಾಡುವ ಅವಶ್ಯಕತೆ ಇಲ್ಲ. ಸ್ವಲ್ಪ ತರಿಯಾಗಿದ್ದರೆ ಸಾಕು. ಇವಾಗ ಈ ಪೇಸ್ಟನ್ನು ನಾನು ಮಾವಿನ ಹಣ್ಣಿನಲ್ಲಿ ಹಾಕೋತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ನಾವು. ನೋಡಿ ಈ ರೀತಿ ಬರುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ. ನೀರನ್ನು ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಹಾಕೋಬೋದು. ಬೆಲ್ಲ ಕೂಡ ಅಷ್ಟೇ, ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ನೀವು ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನಾನಿಲ್ಲಿ ತುಂಬ ಬೆಲ್ಲವನ್ನು ಹಾಕ್ಕೊಳ್ಳಿಕ್ಕೆ ಹೋಗಲಿಲ್ಲ. ತುಂಬ ಮಾವಿನ ಹಣ್ಣು ಸ್ವೀಟ್ ಇರೋದ್ರಿಂದ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡಿದ್ದೀನಿ. ಈ ನೀರನ್ನು ಹಾಕಿ ನೋಡಿಕೊಂಡು ಕನ್ಸಿಸ್ಟೆನ್ಸಿ, ಅನ್ನಕ್ಕೆ ಕಲಿಸ್ಕೊಳ್ಳೋದಾದರೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ತುಂಬ ಟೇಸ್ಟಿಯಾಗಿ ಬಂದಿದೆ. ನನ್ನ ಫೇವ್ರೆಟ್ ಐಟಮ್ ಇದು. ಈ ಡಿಶನ್ನು ನಾನು ಪ್ರತಿ ವರ್ಷ ಮಾವಿನ ಹಣ್ಣು ಬಂದಾಗ ಖಂಡಿತ ಮಾಡ್ತೀವಿ. ತುಂಬಾ ಚೆನ್ನಾಗಿ ಬರುತ್ತೆ, ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ರೆಸಿಪಿಯನ್ನು ನೋಡೋಣ. ನೆಕ್ಸ್ಟು ರೆಸಿಪಿ ಬಂದುಬಿಟ್ಟು ಒಂದು ಸಾರಿನ ರೆಸಿಪಿ. ಯಾವುದೇ ಮಸಾಲೆ ಪುಡಿಗಳು ಇಲ್ಲದೆ ನಾನಿಲ್ಲಿ ಮಾಡ್ತಾ ಇರೋದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಏನು ಹಾಕ್ತಾ ಇಲ್ಲ, ಆದರೆ ಟೇಸ್ಟ್ ಮಾತ್ರ ಸೂಪರ್. ಈಗ ಒಂದು ಕುಕ್ಕರ್ ತೆಗೆದುಕೊಂಡಿದ್ದೀನಿ. ಕುಕ್ಕರಲ್ಲಿ 2 ರಿಂದ 3 ಟೊಮೆಟೊವನ್ನು ಹೆಚ್ಕೊಂಡಿದ್ದೀವಿ. ಹುಷಾರಿಲ್ಲ, ಜ್ವರ ಬಂದಿದೆ ಅಥವಾ ನೆಗಡಿ ಕೆಮ್ಮಾಗಿದೆ, ಆವಾಗ ಬಾಯಿ ಕೆಟ್ಟೋಗಿದೆ ಅಂತ ರುಚಿ ಇರೋದಿಲ್ಲ ಬಾಯಿಗೆ, ಈ ಸಾರನ್ನು ಮಾಡಿದರೆ ತುಂಬಾ ಚೆನ್ನಾಗಿ ರುಚಿ ಬರುತ್ತೆ. ಅಷ್ಟೊಂದು ಚೆನ್ನಾಗಿದೆ ಈ ಸಾರು. ಖಂಡಿತ ಟ್ರೈ ಮಾಡಿ. ವೆರಿ ಸಿಂಪಲ್ ರೆಸಿಪಿ. ಟೊಮೆಟೊವನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋತಾ ಇದ್ದೀವಿ. 2 ರಿಂದ 3 ಹಸಿಮೆಣಸಿನ್ಕಾಯಲ್ಲಿ ನಾನು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೇನೆ. ಇಲ್ಲಿ ಒಂದು ಅರ್ಧ ಲೀಟರಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಇಲ್ಲಿ ಇವೆಲ್ಲ ಮುಳುಗುವಷ್ಟು ನಾವು ನೀರನ್ನು ಹಾಕ್ಕೋಬೇಕು. ಕುಕ್ಕರಲ್ಲಿ 1 ವಿಷಿಲ್ ಕೂಗಿಸ್ಕೋಬೇಕು ಇದನ್ನು. ಇವಾಗೆಲ್ಲ ಬೆಂದಾಗಿದೆ. ಇವೆಲ್ಲವನ್ನು ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀವಿ. ಈ ಸಾರಿಗೆ ನಾವು ಯಾವುದೇ ರೀತಿಯಾದ ಬೇಳೆ ಅಥವಾ ಮಸಾಲೆ ಪುಡಿ ಅಥವಾ ರಸಂ ಪುಡಿ ಏನು ಬಳಸ್ತಾ ಇಲ್ಲ. ಇಲ್ಲಿ ಕರಿಬೇವಿನ ಸೊಪ್ಪಿನ ಕಡ್ಡಿಗಳನ್ನು ಕೂಡ ಇಲ್ಲಿ ಉಪಯೋಗಿಸ್ತಾ ಇದ್ದೀವಿ. ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ. ಕರಿಬೇವಿನ ಸೊಪ್ಪು ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ. ಹಸಿ ಕರಿಬೇವಿನ ಸೊಪ್ಪೆ ಇಲ್ಲಿ ಹಾಕ್ಕೋಬೇಕು. ರುಚಿ ಬ್ಯಾಲೆನ್ಸ್ ಆಗೋದಕ್ಕೆ ಬೆಲ್ಲವನ್ನು ಹಾಕ್ಕೋತಾ ಇದ್ದೀನಿ. ಬೆಲ್ಲ ಬೇಡದಿದ್ದರೆ ಸ್ಕಿಪ್ ಕೂಡ ಮಾಡ್ಬೋದು. ಬೆಲ್ಲ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಬೆಲ್ಲ ಹಾಕ್ತಾಯಿದ್ದೀನಿ. ಬೇಯಿಸುವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀವಿ ನಾವು. 1 ಹ್ಯಾಂಡ್ಫುಲ್ಲಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಇಲ್ಲಿ ಹಾಕ್ಕೋತಾ ಇದ್ದೀವಿ. ಇವೆಲ್ಲವನ್ನು ಹಾಕ್ಕೊಂಡು ಇವಾಗ ಗ್ಯಾಸ್ ಮೇಲೆ ಇಡೋಣ. ಇವಾಗ ಒಂದು ಒಳ್ಳೆ ಗಮ್ ಅಂತ ಒಗ್ಗರಣೆನ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಒಗ್ಗರಣೆ ಪ್ಯಾನಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಇಲ್ಲಿ ಸಾಸಿವೆಯನ್ನು ಹಾಕೋತಾ ಇದ್ದೀವಿ. ಸಾಸಿವೆ ಚಟಪಟ ಆದಮೇಲೆ 2 ಬ್ಯಾಡಗಿ ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಬ್ಯಾಡಗಿ ಮೆಣಸು ಹುರಿದಾದ್ಮೇಲೆ ನಾನು ಒಂದು 4 ರಿಂದ 5 ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಸಿಪ್ಪೆ ಸಮೇತ ಜಜ್ಕೊಂಡಿದ್ದೀವಿ. ಇವಾಗ ಚೆನ್ನಾಗಿ ಬೆಳ್ಳುಳ್ಳಿಯನ್ನು ಫ್ರೈ ಆಗೋದಕ್ಕೆ ಬಿಡಬೇಕು. ಇದು ಇವಾಗ ಫ್ರೈ ಆಗಿದೆ. ಇವಾಗ ಇಲ್ಲಿ ಒಂದು 7-8 ಕಾಳು ಮೆಣಸನ್ನು ನಾವು ಜಜ್ಜಿ ಗುದ್ದಿ ಪುಡಿ ಮಾಡಿಟ್ಕೊಂಡಿದ್ವಿ. ಕೋರ್ಸ್ಲಿ ಪೌಡರ್ ಮಾಡಿಟ್ಕೊಂಡಿದ್ವಿ. ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇವಾಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇವಾಗ ಈ ಒಗ್ಗರಣೆನ ಸಾರಿಗೆ ಹಾಕೋತಾ ಇದ್ದೀವಿ. ತುಂಬ ಚೆನ್ನಾಗಿ ಬರುತ್ತೆ ಸಾರು. ಖಂಡಿತ ಟ್ರೈ ಮಾಡಿ. ಇವಾಗ ಡೆಲಿಷಿಯಸ್, ಹೆಲ್ದಿ ಆ್ಯಂಡ್ ವೆರಿ ಟೇಸ್ಟಿ ಟ್ರೆಡಿಷ್ನಲ್ ಸಾರು ರೆಡಿಯಾಗಿದೆ. ಖಂಡಿತ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ನನ್ನ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇನ್ನು ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಹೆಲ್ದಿಯಾಗಿರಿ, ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.